ಇಡೀ ದೇಶದ ಎಲ್ಲ ಮನೆ ಬಳಕೆದಾರ LPG ಗ್ಯಾಸ್ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಪ್ರತಿ ತಿಂಗಳು ಕೂಡ LPG ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ತಾ ಇರುವಂಥ ಎಲ್ಲ ಜನರಿಗೆ, ದೇಶದ ಎಲ್ಲ ಅಡುಗೆ ಅನಿಲ್ ಬಳಕೆದಾರರಿಗೆ ಹಾಗೂ ಕಮರ್ಷಿಯಲ್ ಹೋಟೆಲ್ ಅಥವಾ ಇತರೆ ಯಾವುದೇ ಕಡೆ ಬಳಕೆ ಮಾಡ್ತಾ ಇರುವಂಥ LPG ಗ್ಯಾಸ್ ಕೇಂದ್ರ ಸರ್ಕಾರವು ಕೂಡ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ನಿಮ್ಮ ಬಳಿ ಯಾವುದೇ ಭಾರತ್ ಗ್ಯಾಸ್ ಅಥವಾ ಹೆಚ್ಚಿನ ಗ್ಯಾಸ್ ಅಥವಾ ಇಂಡಿಯನ್ ಗ್ಯಾಸ್ ಯಾವುದೇ ಕಂಪನಿಯ ಮನೆ ಬಳಕೆ LPG ಗ್ಯಾಸ್ ಇದ್ದರೆ ಕೇಂದ್ರ ಸರ್ಕಾರವು ನಿಮಗೆ ಭರ್ಜರಿ ಗಿಫ್ಟ್ ಅನ್ನು ನೀಡಿರುವ. ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕೊನೆಯವರೆಗೆ ನೋಡಿ. ಮಧ್ಯಪ್ರಾಚ್ಯದ ಸಂಘರ್ಷ ಹಾರ್ಮೋಟ್ ಜಲಸಂಧಿಯಲ್ಲಿ ಉಂಟಾದ ಅಡಚಣೆಯ ಭಾರತ ವ್ಯಾಪಾರದ ಮೇಲೆ ಭಾರೀ ಪರಿಣಾಮ ಬೀರಿದೆ. ಅತ್ತ ಕಚ್ಚಾ ತೈಲ ಇಂಧನ ಸಾಲಗಾಟದಲ್ಲಿ ಅಡಚಣೆ ಉಂಟಾಗಿದೆ. ಈ ಪರಿಣಾಮ ದೇಶದ LPG ಸಿಲಿಂಡರ್ ಪೂರೈಕೆಯಲ್ಲಿ ಅಡಚಣೆ ಉಂಟಾಗಿದೆ. ಪಶ್ಚಿಮ ಬಂಗಾಳದ ಏಷ್ಯಾ ಸಂಘರ್ಷದಿಂದ ಜಾಗತಿಕ ಇಂಧನ ಬಿಕ್ಕಟ್ಟು ತೀವ್ರಗೊಂಡಿದ್ದು, ಈ ಮಧ್ಯೆ ಕೇಂದ್ರ ಸರ್ಕಾರವು ಕೂಡ ಗೃಹ ಬಳಕೆ LPG ಪೂರೈಕೆಯನ್ನು ಶೇಕಡಾ 100% ಪೂರೈಕೆ ಮಾಡುವುದಾಗಿ ಘೋಷಿಸಿದೆ. ಹಾರ್ಮೋನ್ ಜಲಸಂಧಿಯ ಸ್ಥಗಿತ ಮತ್ತು ಸಾಗಾಟದಲ್ಲಿ ಉಂಟಾದ ಅಡೆತಡೆಗಳಿಂದ ಈ ಬಿಕ್ಕಟ್ಟು ಉಲ್ಲಣಿಸಿದೆ. ವಾಣಿಜ್ಯ LPG ಸಿಲಿಂಡರ್ ವಿತರಣೆ ಕುರಿತು ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಉಂಟಾದ ಆತಂಕ, ಬೇಡಿಕೆಗಳನ್ನು ಪರಿಶೀಲಿಸಲು ಸಮಿತಿಯೊಂದು ರಚಿಸಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಅಕ್ರಮ ದಾಸ್ತಾನು ತಡೆಯುವ ಉದ್ದೇಶದಿಂದಾಗಿ ಕೇಂದ್ರ ಗೃಹ ಬಳಕೆ LPG ಸಿಲಿಂಡರ್ಗಳ ಬುಕಿಂಗ್ ನಡುವಿನ ಕನಿಷ್ಠ ಅಂತರದಲ್ಲಿ 21 ರಿಂದ 25 ದಿನಗಳಿಗೆ ಇದೀಗ ಹೆಚ್ಚಿಸಿದೆ. ಜಾಗತಿಕ ಪೂರೈಕೆ ಅಡೆತಡೆಗಳ ವೇಳೆ ಅನಗತ್ಯವಾಗಿ ಸಂಗ್ರಹ ಮಾಡಿಟ್ಟುಕೊಳ್ಳುವುದರಿಂದ ತಪ್ಪಿಸುವ ಉದ್ದೇಶದಿಂದ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ಆರಂಭವಾದ ಉದ್ವಿಗ್ನತೆಗಳ ಕುರಿತು ಇಂಟರ್ಮಿನಿಸ್ಟರಿಯಲ್ ಸಮಿತಿ ತಪ್ಪು ಮಾಹಿತಿಗಳಿಂದ ಅಕ್ರಮ ದಾಸ್ತಾನು ಹಾಗೂ ಹಠಾತ್ ಬುಕಿಂಗ್ಗಳು ಹೆಚ್ಚಾಗುತ್ತಾ ಇದೆ. ಅವಸರದಲ್ಲಿ ಬುಕಿಂಗ್ ಮಾಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅಲ್ಲದೆ LPG ಸಿಲಿಂಡರ್ ಪೂರೈಕೆಗಾಗಿ ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೊಳಿಸಲಾಗುವುದು ಎಂದು ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಸಮಿತಿ ಹಂಚಿಕೆ ಮಾಡಿದ ವಿವರಗಳ ಪ್ರಕಾರ ಗೃಹ ಬಳಕೆ LPG ಶೇಕಡಾ 100% ಪೂರೈಕೆಯಾಗಲಿದೆ. ಚಹಾ ಕ್ಷೇತ್ರಗಳಲ್ಲಿ ಶೇಕಡಾ 80% ಪಾಲು ದೊರೆತರೆ ಪೆಟ್ರೋಲ್ ಹಂಚಿಕೆಯಲ್ಲಿ ಕಡಿತವಿರಲಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಶೇಕಡಾ 60% LPG ಆಮದಾಗುತ್ತಿದ್ದು, ಶೇಕಡಾ 90% ಹಾರ್ಮುಜ್ ಮೂಲಕ ಬರಲಿದೆ. ದೇಶೀಯ LPG ಉತ್ಪಾದನೆಯನ್ನು ಕೂಡ ಶೇಕಡಾ 75% ಹೆಚ್ಚಿಸಲಾಗುವುದು ಎಂದು ಹೇಳಲಾಗುತ್ತಿದೆ. ಸಚಿವ ಹರ್ದೀಪ್ ಸಿಂಗ್ ಪುರಿ ಭರವಸೆ. 33 ಕೋಟಿಗೂ ಅಧಿಕ LPG ಸಂಪರ್ಕಗಳನ್ನು ಹೊಂದಿರುವಂಥ ಭಾರತ ಸದ್ಯ ಜಾಗತಿಕ ಇಂಧನ ಬಿಕ್ಕಟ್ಟಿನ ಅಪಾಯದಲ್ಲಿದೆ. ಆದರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಇಂಧನ ಆಮದು ವಿವಿಧ ಮೂಲಗಳು ಮತ್ತು ಮಾರ್ಗಗಳ ಮೂಲಕ ನಿರಂತರವಾಗಿ ಪೂರೈಕೆ ಆಗ್ತಾ ಇದೆ ಎಂದು ಭರವಸೆ ನೀಡಿದ್ದಾರೆ. ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನಿರಂತರ ಇಂಧನ ಪೂರೈಕೆಗೆ ನಾವು ಬದ್ಧ ಎಂದು ಹೇಳಿದ್ದಾರೆ.